ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಎಂದಿನಂತೆ ಏನಾರೋ ವಿಷಯಗಳಿರುತ್ತೆ. ಸೊ ಆ ವಿಷಯ ಇವತ್ತೇನಪ್ಪ ಅಂದರೆ, ಸೋಕಾಳ್ ನಾರಾಯಣಗೌಡ ಕರವೇ ಮಾಡ್ಕೊಂಡವ್ರೆ. ಅದೇ ಈಗ ಅವನೇನೋ ಹೇಳ್ದ, ಅವನು ಹುಚ್ಚನಾಯಿ ಬಿಟ್ಬಿಡಿ ಆಯಿತಾ. ನೀನು ಕನ್ನಡ ಬೆಳೆಸ್ಬೇಕು ಅಂತ ಅಂದರೆ ನಿಂದೇನಪ್ಪ ಕೊಡುಗೆ ನಾರಾಯಣಗೌಡ? ಯಾವುದೋ ಒಂದು ಸಂಘಟನೆ ಕಟ್ಕೊಬಿಟ್ಟು ಅಧ್ಯಕ್ಷ ಆಗ್ಬಿಟ್ಟು ಏನೇನೋ ಹೇಳ್ತಾರೆ ನಿನ್ನ ಮೇಲೂ. ಪೇಮೆಂಟ್ ಗಿರಾಕಿಗಳು ಅಲ್ಲಿ ಆಸ್ತಿ ಮಾಡೋರೆ, ಇಲ್ಲಿ ಆಸ್ತಿ ಮಾಡೋರೆ, ಯಾವುದೋ ಒಂದು ಪ್ರಕರಣ ಕೊಟ್ಟರೆ ನಮ್ಗೆ ಇಷ್ಟು ಕೊಡಬೇಕು ಮಾಡಬೇಕು, ಅದು ನಂಗೆ ಗೊತ್ತಿಲ್ಲ. ನಾವೇನದು ಇಲ್ಲ, ಇಲ್ಲಿ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಸುತ್ತಮುತ್ತ ಮಾತಾಡ್ತಾರೆ ಹಿಂಗೆಲ್ಲ ಆಯಿತಾ. ಇದು ಒಂದು ಕಡೆ ಇಟ್ಬಿಡೋಣ, ಏನು ಬೇಕಾದ್ರೂ ಮಾತಾಡ್ತಾರೆ. ಈಗ ನನ್ನ ಬಗ್ಗೆನೂ ಮಾತಾಡ್ತಾರೆ, ನಿಮ್ಮ ಬಗ್ಗೆನೂ ಮಾತಾಡ್ತಾರೆ, ಅದೆಲ್ಲ ಬಿಟ್ಬಿಡೋಣ ನಾರಾಯಣಗೌಡ. ಅದನ್ನು ಬಿಟ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರಿಗಿಂತ ಅವ್ರ ಅಪ್ಪನೇ ಅವ್ರ ಅಪ್ಪ ಸೂರ್ಯಚಂದ್ರ ಇರೋವ್ರಿಗೆ ದೇವೇಗೌಡರು, ಕುವೆಂಪು, ರಾಜ್ಕುಮಾರ್ ಅವರು, ಸಾಲುಮರದ ತಿಮ್ಮಕ್ಕ, ಪೂರ್ಣಚಂದ್ರ ತೇಜಸ್ವಿ ಆಯಿತಾ, ಇವರೆಲ್ಲ ಎಂದೆಂದಿಗೂ ಅಜರಾಮರು ಆಯಿತಾ. ನೀವು ಎಲ್ಲೋ ನನ್ನ ಬಾಯಿಗೆ ಬರುತ್ತೆ ಹಡ್ಕಸ್ಪಿಗಳ ಥರ ಬಂದುಬಿಟ್ಟು ಮಾತಾಡ್ಕೊಂಡು ಯಾವುದೋ ನಿನ್ನ ಮಕ್ಕಳನ್ನು ಓದಿಸಿದ್ಯಾ ಕನ್ನಡ ಮೀಡಿಯಮಲ್ಲಿ? 1ರಿಂದ 10ನೇ ಕ್ಲಾಸ್ ಓದಿಸಿದೇನೆಯ? ಕುವೆಂಪು ತೇಜಸ್ವಿ ಬುಕ್ ನೀನು ಓದಿದ್ಯಾನೆಯ? ನಿಮ್ಮ ಯೋಗ್ಯತೆಗೆ ಶಿವರಾಜ್ ಕುಮಾರ್ ಮಾತಾಡಲಿ ಏನೋ ಮಾತಾಡ್ತದು ಹುಚ್ಚನಾಯಿ ಅದು. ಆಯಿತು, ನೀನು ಎಲ್ಲೋಗಿದ್ದೆ ಅವಾಗ? ಇದೇ ಗಿರೀಶ್ ಕಾರ್ನಾಡ ಒಬ್ಬ ಅಯೋಗ್ಯನಿಗೆ ಜ್ಞಾನಪೀಠ ಕೊಟ್ಬಿಟ್ರು, ಆ ತಾಯಿ ಒಲಿದ್ಬಿಟ್ಲು, ಅದು ಸೆಕೆಂಡ್ರಿ. ಅವ್ನು ಮಾತಾಡಿದ್ನಲ್ಲ ಕೆಂಪೇಗೌಡರು ಬದಲಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ, ಅವಾಗ ಎಲ್ಲೋಗಿತ್ತು ನಿಂದು? ಇವಾಗ ಎದ್ಬಿಟ್ಟಿದ್ಯಾ? ಏನು ಮಾಡೋಕ್ಕಾಗಲ್ಲ, ಯಾರು ಏನೇ ಅಂದರೂ ಏನು ಮಾಡೋಕ್ಕಾಗಲ್ಲ. ಕೇಳಿಲಿ, ಅವನದು ಫಿಲಮ್ದಿದೆ. ಇದೇ ರೀತಿ ರಜನಿಕಾಂತ್ ಅವರು ಮಾತಾಡಿದರು, ಕೊನೆಗೆ ಕ್ಷಮೆ ಕೇಳಿದ್ರು. ಯಾಕೆ ನಿರ್ಮಾಪಕರು ತೊಂದರೆ ಆಗಬಾರ್ದು ನಮ್ಮಿಂದ ಅಂತ. ನೀವು ಏನೂ ಅವ್ರದ್ದು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕೂ ಆಗಲ್ಲ. ಅವ್ರದ್ದು ಹಬ್ಬ ಅಂದ್ರೇನು, ಇಲ್ಲಿ ಮಾತಾಡ್ಬೋದು. ಇಲ್ಲಿರೋ ಫಿಲಮ್ಗಳನ್ನ ಅಲ್ಲಿ ಬಿಟ್ಬಿಡ್ತಾರೆ ಅವರು. ಆಯಿತು, ನೀವೇನೋ ಅದೇನೋ ಮಂಡ್ಯದ ಪಪ್ಪು ಮಾತಾಡ್ತಾನಲ್ಲ, ನೀವೇ ಬ್ಯಾನ್ ಮಾಡಬೇಕು. ಇಲ್ಲ ಸರ್ಕಾರ ನೀನು ಮಾಡಿಸು, ತಾಕತ್ತಿದ್ರೆ ಬ್ಯಾನ್ ಮಾಡಿಸು ಆಯಿತಾ. ಇವನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೇಳಿರೋದು ತಪ್ಪು. ಸರಿ, ಕನ್ನಡನ ಬೆಳೆಸಪ್ಪ ನೀನು. ಹೆಂಗೆ ಈಗ ಜಪಾನಿಗರು ಅವ್ರ ಭಾಷೆನ ಬೆಳೆಸಿ ಇಡೀ ಪ್ರಪಂಚ ತಿರುಗಿ ನೋಡ್ತು. ಈಗ ನಾವು ನಮ್ಮ ದೇಶನ ಬೆಳೆಸಿ 4ನೇ ಸ್ಥಾನಕ್ಕೆ ಬಂದಿದ್ವಿ. ಹಂಗೆ ನೀವು ಬೆಳೆಸು ನೀನು ಕನ್ನಡನ. ಪಂಪ, ಜನ್ನ, ರನ್ನ, ನೀವೆಲ್ಲ ಯಾರಯ್ಯ ನೀವು? ಯಕಶ್ಚಿತ್ಗಳು, ನೀನು ನಾನು ಎಲ್ಲ ನಿಮಗಿಂತ ಯೋಗ್ಯರು ನಾವು, ನಿಯತ್ತಿನ ನಾಯಿಗಳು ಆಯಿತಾ. ಕನ್ನಡ ಬೆಳೆದಾಗೋಗಿದೆ. ನಿಮ್ಮಿಂದ ಕನ್ನಡ ಅಲ್ಲ, ಕನ್ನಡದಿಂದ ನಾವು. ಸಾವಿರಾರು ವರ್ಷ ಇತಿಹಾಸಗಳಿದ್ದಾವೆ ಆಯಿತಾ. ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಅದ್ರ ಹಿಂದೆ ಬಹಮನಿ ಭಾಷೆಗಳೆಲ್ಲ ಬಂದು ಆಳ್ಬಿಟ್ಟು ಹೋಗೋರೆ, ಭಾಷೆನ ಬೆಳೆಸೋರೆ. ಏನೋ ಆಯಿತು, ಭಾಷೆ ಇದು ಏನೋ ಹೋರಾಡ್ಕೊಂಡಿದ್ದೀರಾ. ಅದು ಬಿಟ್ಬಿಟ್ಟು ರಾಜ್ಕುಮಾರ್ ಅವ್ರ ಮನೆ ವಿಷಯ, ಇನ್ನೊಬ್ರು ವಿಷಯ, ಮತ್ತು ನಿಮ್ಗೆ ಯಾಕ್ರಪ್ಪ ಅವ್ರು ಬರ್ತಾರೋ ಅವ್ರ ಪ್ರೋಗ್ರಾಮ್. ಈಗ ನಾವು ಹೋಗಿರ್ತೀವಿ, ಏನು ಮಾತಾಡೋಕ್ಕಾಗುತ್ತೆ? ಏನು ಅಲ್ಲೇನು ಅಬ್ಜೆಕ್ಷನ್ ಮಾಡೋಕ್ಕಾಗುತ್ತಾ ಅವ್ರಿಗೆ? ಸರಿ, ತಮಿಳಿಂದ ಕನ್ನಡ ಹುಟ್ಟಿಲ್ಲ ಅಲ್ವಾ? ಪ್ರೂಫ್ ಕೊಡು, ಅದನ್ನು ಹೇಳು, ಮಾತಾಡು. ನೀವೆಲ್ಲ ಹೋರಾಟಗಾರರು, ನೀವೆಲ್ಲ ಇದು ಸ್ವಲ್ಪ ಲಾಜಿಕ್ಕಾಗಿ ಮಾತಾಡಬೇಕು. ಇಲ್ಲ ಅಂದರೆ ಕನ್ನಡ ಬೆಳೆದಾಗೋಗಿದೆ. ಯಕಶ್ಚಿತ್ಗಳು ನಾವೆಲ್ಲ. ಅದನ್ನು ಆ ಕನ್ನಡದಿಂದ ನಾವು ಉದ್ಧಾರ ಆಗಬೇಕು ಹೊರತು ನಮ್ಮಿಂದ ಕನ್ನಡ ಅಲ್ಲ ಆಯಿತಾ. ಹೇಳ್ಬೋದು ಬೆಂಗಳೂರಲ್ಲಿ ಮಾತಾಡೋದು ಕಮ್ಮಿ ಆಗೋಗಿದೆ, ಇನ್ನೊಂದಾಗೋಗಿದೆ, ಮತ್ತೊಂದಾಗೋಗಿದೆ ಅಂತ. ನೀನಿದ್ರೂ ಕನ್ನಡ ಇರುತ್ತೆ ಸಾವಿರಾರು ವರ್ಷ, ನೀನಿಲ್ಲ ಅಂದರೂ ಕನ್ನಡ ಇರುತ್ತೆ. ನೀವು ಮಾಡಿಸು 1 to 10th ಫಸ್ಟ್ ಲ್ಯಾಂಗ್ವೇಜು. ಅವ್ನು ಯಾವುದೇ CBSEನೋ ICSEನೋ ಮಾಡಿ ಕನ್ನಡನ ಕಂಪಲ್ಸರಿ ಮಾಡಿ. ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಆಡಳಿತನ ಕಂಪಲ್ಸರಿ ಮಾಡಿ, ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಸರ್ಕಾರಿ ನೌಕರರು ಮಕ್ಕಳು ಕನ್ನಡ ಮೀಡಿಯಮ್ನಲ್ಲೇ ಓದಬೇಕು, ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಮಾಡಿ. ನಿಮ್ಮ ಮಕ್ಳುಗಳೇ ಇಲ್ಲಿ ಓದ್ತಾ ಇಲ್ಲ. ಅದೆಲ್ಲೋ ಅಮೇರಿಕನೇ ಎಲ್ಲೋ ಓದಿಸ್ತಿದೀಯ ನೀನು ಮಾತಾಡ್ಬೇಕಾ? ಕನ್ನಡದ ಸೇವೆಗೆ ರಾಜ್ಕುಮಾರ್ ಮನೆಯವ್ರದ್ದು 1% ನೀನಿಲ್ಲ ನಮಗೆ ಗೊತ್ತಿರೋಂಗೆ. ರಾಜ್ಕುಮಾರ್ ಅವರಲ್ಲಿ, ನೀನೆಲ್ಲಿ? ಅವ್ರ ಮನೆಯವರಲ್ಲಿ, ನೀನೆಲ್ಲಿ? ಬಾಯಿ ಇದೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬೇಡಪ್ಪ ನಾರಾಯಣಗೌಡ. ಛತ್ರಿ ಅಂದಂಥ DK ಶಿವಕುಮಾರ್ ಮಂಡ್ಯ ಜನತೆಗೆ ಅವಾಗೆಲ್ಲ ಹೋಗಿತ್ತು ನಿಂದು ಪೌರುಷ? ಹೋಗಿ ಮಾಡಬೇಕಿತ್ತಲ್ಲ. ಅಥವಾ ನಿಮ್ಮದು ಅವ್ರದ್ದು ಅಡ್ಜಸ್ಟ್ಮೆಂಟಾ? ನಿಂದು DK ಶಿವಕುಮಾರ್ದು? ದಯವಿಟ್ಟು ಇವೆಲ್ಲ ಬಿಟ್ಬಿಟ್ಟು ನೀವು ಹೋರಾಟ ಮಾಡೋಂಗಿದ್ರೆ ಕನ್ನಡಕ್ಕೋಸ್ಕರ ಏನು ಮಾಡಿದ್ದೀರಾ ಹೇಳಿ. ಶಾಲೆ ತೆರೆದಿದ್ದೀರಾ, ಅಥವಾ ಇನ್ನೊಂದು ಮಾಡಿದ್ದೀರಾ, ಅಥವಾ ಮತ್ತೊಂದು ಮಾಡಿದ್ದೀರಾ? ಏನು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.